ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 15ನೇ ತಾರೀಕು 2025 ಮಂಗಳವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ. ಅದನ್ನ ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 15ನೇ ತಾರೀಕು 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 56 ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 47 ನಿಮಿಷದವರೆಗೂ ಇರುತ್ತೆ. ಇನ್ನು ಸೂರ್ಯ ಬಂದು ಮೇಷರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಚಂದ್ರ ತುಲಾ ರಾಶಿಯಲ್ಲಿ ರಾತ್ರಿ 8 ಗಂಟೆ 27 ನಿಮಿಷದಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಇನ್ನು ಬಿದಿಗೆ ತಿಥಿ ಬೆಳಿಗ್ಗೆ 10 ಗಂಟೆ 55 ನಿಮಿಷದಿಂದ ತದಿಗೆ ತಿಥಿ ಪ್ರಾರಂಭವಾಗುತ್ತೆ. ನಂತರ ವಿಶಾಖ ನಕ್ಷತ್ರ ಬೆಳಿಗ್ಗೆ 3 ಗಂಟೆ 10 ನಿಮಿಷದವರೆಗೂ ಇರುತ್ತೆ. ನಂತರ ಅನುರಾಧ ನಕ್ಷತ್ರ ಪ್ರಾರಂಭವಾಗುತ್ತೆ. ಸಿದ್ಧಿಯೋಗ ಮಧ್ಯಾಹ್ನ 11 ಗಂಟೆ 33 ನಿಮಿಷದಿಂದ ವ್ಯತಿಪಾತ ಯೋಗ ಪ್ರಾರಂಭವಾಗುತ್ತೆ. ಇನ್ನು ಗರ್ಜಕರಣ ಬೆಳಿಗ್ಗೆ 10 ಗಂಟೆ 55 ನಿಮಿಷದವರೆಗೂ ಇರುತ್ತೆ. ನಂತರ ವಣಿಜಾಕರಣ 12 ಗಂಟೆ 7 ನಿಮಿಷದವರೆಗೂ ಶುರುವಾಗುತ್ತೆ. ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಮಧ್ಯಾಹ್ನ 3 ಗಂಟೆ 34 ನಿಮಿಷದಿಂದ 5 ಗಂಟೆ 11 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 47 ನಿಮಿಷದವರೆಗೂ ಇರುತ್ತೆ. ಇನ್ನು ದುರ್ಮುಹೂರ್ತ ಬೆಳಿಗ್ಗೆ 8 ಗಂಟೆ 30 ನಿಮಿಷದಿಂದ 9 ಗಂಟೆ 21 ನಿಮಿಷದವರೆಗೂ ಇರುತ್ತೆ. ಜೊತೆಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ ಶುರುವಾಗಿ 11 ಗಂಟೆ 59 ನಿಮಿಷದವರೆಗೂ ಇರುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನದ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ನೋಡಿಕೊಂಡು ನಿಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ 12 ರಾಶಿಗಳ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಕಷ್ಟಗಳು ಎದುರಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ನಿಮಗೆ ಕಠಿಣವಾದಂತ ಪರಿಶ್ರಮದ ದಿನವಾಗಿರುತ್ತೆ. ಇನ್ನು ನೀವು ನಿಮ್ಮ ಜವಾಬ್ದಾರಿಗಳನ್ನ ಸಮಯಕ್ಕೆ ಸರಿಯಾಗಿ ಅದನ್ನ ಕಾರ್ಯನಿರ್ವಹಿಸಬೇಕಾಗುತ್ತೆ. ಇಲ್ಲದಿದ್ದರೆ ಒಂದಿಷ್ಟು ತೊಂದರೆಗಳು, ಅಡೆತಡೆಗಳು, ಮತ್ತೆ ನೀವು ಏನಾದ್ರೂ ಒಂದು ಮಾಡಕ್ ಹೋಗ್ತೀರಾ, ಅಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು, ಒಳ್ಳೆ ಕೆಲಸ ಕೈ ಹಾಕ್ತಾ ಹೋದ್ರೆ ಸಾವಿರಾರು ವಿಘ್ನಗಳು ಎದುರಾಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಸಹಕಾರದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನೀವು ಕೆಲವು ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳು ಇದೆ. ಅಂದ್ರೆ ಬೇರೆಯವರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳಲ್ಲಿ ಒಪ್ಪಂದ ಮಾಡಿಕೊಳ್ಳುವಂಥದ್ದು, ಮತ್ತೆ ಷೇರು ಮಾರುಕಟ್ಟೆಗಳಲ್ಲಿ, ಷೇರು ವ್ಯವಹಾರಗಳಲ್ಲಿ ಏನಾದ್ರೂ ಒಂದು ಒಪ್ಪಂದ ಮಾಡಿಕೊಳ್ಳುವಂಥದ್ದು. ಇನ್ನು ನಿಮ್ಮ ಒಂದು ಬಿಸ್ನೆಸ್ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಆದಾಯದಲ್ಲಿ ಒಂದಿಷ್ಟು ಪಾಲುದಾರಿಕೆ ಒಂದು ವ್ಯವಹಾರಗಳು ಇರುವಂತದ್ದು, ಈ ರೀತಿಯ ಒಪ್ಪಂದಗಳು ಇರುತ್ತೆ. ಇನ್ನು ನಿಮ್ಮ ಸಂಗಾತಿಯ ಸಲಹೆಯು ಕುಟುಂಬದ ವ್ಯವಹಾರದಲ್ಲಿ ನಿಮಗೆ ತುಂಬಾ ಉಪಯೋಗವಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಜನರು ಒಂದಿಷ್ಟು ಜಾಗರೂಕರಾಗಿ ಇರುವಂತದ್ದು ತುಂಬಾ ಒಳ್ಳೆಯದು.
ಮತ್ತೆ ನಿಮ್ಮ ಆರ್ಥಿಕ ವಿಚಾರದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿರುತ್ತೆ. ಸ್ವಲ್ಪ ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಿ. ಕೆಲಸದ ಜೊತೆಗೆ ಯಾವುದಾದರೂ ಒಂದು ಅರೆಕಾಲಿಕ ಕೆಲಸ ಮಾಡುವ ಯೋಚನೆಯಲ್ಲಿದ್ರೆ ಅದಕ್ಕೆ ಸಮಯ ಸಿಗುವಂತ ಸಾಧ್ಯತೆಗಳಿದೆ. ವ್ಯಾಪಾರ ಮಾಡುವ ಜನರು ಹೂಡಿಕೆ ಮಾಡೋದನ್ನ ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ರೆ ಅದು ನಿಮಗೆ ಒಂದಿಷ್ಟು ಹಾನಿಕಾರಕವಾಗಿರುತ್ತೆ. ಮತ್ತೆ ನೀವು ನಿಮ್ಮ ತಾಯಿಗೆ ನೀಡಿದ ಭರವಸೆಯನ್ನ ಮತ್ತೆ ಮಾತನ್ನು ನೀವು ಯಾರಿಗೆ ನಿಮ್ಮ ತಾಯಿಯವರಿಗೆ ಮಾತನ್ನ ಏನಾದ್ರೂ ನೀಡಿದ್ರೆ ನೀವು ಪೂರೈಸಬೇಕು. ಇಲ್ಲದಿದ್ರೆ ಅವರು ನಿಮ್ಮ ಮೇಲೆ ಕೋಪಗೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ನೀವೇನಾದ್ರೂ ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ರೆ ಇವತ್ತಿನ ದಿನ ಅದನ್ನ ಪೂರೈಸಬೇಕಾಗುತ್ತೆ. ಇಲ್ಲಾಂದ್ರೆ ತಾಯಿಯಿಂದ ಒಂದಿಷ್ಟು ಗೊಂದಲಗಳು, ತೊಂದರೆಗಳು ಇರುತ್ತೆ. ತಾಯಿಯ ಮನಸ್ಸಿಗೆ ಒಂದಿಷ್ಟು ಅಶಾಂತಿಗಳು ಉಂಟಾಗುತ್ತೆ. ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಒಂದಿಷ್ಟು ವಾದ ವಿವಾದಗಳು ಮಾಡುವಂಥದ್ದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 9 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ನಿಮಗೆ ಶುಭವಾದಂತ ವಾತಾವರಣ ಸಿಗುತ್ತೆ. ಮತ್ತೆ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಯೋಜನಕಾರಿ ಆಗಿರುವಂತ ದಿನವಾಗಿರುತ್ತೆ. ನೀವು ವ್ಯವಹಾರದಲ್ಲಿ ಕೆಲವು ದೊಡ್ಡ ಗುರಿಗಳನ್ನು ಸಾಧಿಸ್ತೀರಿ. ಮತ್ತೆ ನಿಮ್ಮ ಕೆಲವು ವಿರೋಧಿಗಳು ನಿಮ್ಮ ಕಠಿಣ ಪರಿಶ್ರಮದ ಹಾದಿಯಲ್ಲಿ ಅಡೆತಡೆಗಳನ್ನ ಉಂಟು ಮಾಡುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಅವರ ಕಡೆ ನೀವು ಗಮನ ಕೊಡಿ. ಸಾಧ್ಯವಾದಷ್ಟು ಅವರಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ. ಅವರನ್ನ ಕೆಣಕಬೇಡಿ. ಮತ್ತೆ ಅವರ ಜೊತೆ ಮಾತಾಡುವಂಥದ್ದು ಕಡಿಮೆ ಮಾಡಿ. ಅವರಿಂದ ದೂರ ಇರುವಂಥದ್ದು ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವಂತ ಸಾಧ್ಯತೆಗಳಿದೆ. ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳಬಹುದು. ಇದರಿಂದ ಕುಟುಂಬದ ವಾತಾವರಣ ಬದಲಾವಣೆಗಳು ಆಗುತ್ತೆ, ಸಂತೋಷದಿಂದ ಇರುತ್ತೆ. ವೈಯಕ್ತಿಕ ಸಂಪರ್ಕದಿಂದ ನಿಮಗೆ ಲಾಭವಾಗುವಂತ ಸಾಧ್ಯತೆಗಳಿದೆ. ವಹಿವಾಟಿನ ವಿಷಯಗಳಲ್ಲಿ ನೀವು ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ಸಮಸ್ಯೆಗಳು ಉದ್ಭವಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಿರಿ. ಮತ್ತೆ ಕುಟುಂಬದ ಸದಸ್ಯರು ನಿಮ್ಮ ಮಾತನ್ನು ಗೌರವಿಸ್ತಾರೆ. ಮತ್ತೆ ನಿಮ್ಮ ಅತ್ತೆಯ ಕಡೆಯಿಂದಲೂ ನೀವು ಗೌರವವನ್ನು ಪಡೆಯುವಂತ ಒಂದು ಉತ್ಪನ್ನವಾದಂತ ಒಂದು ಬದಲಾವಣೆಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳು ಯಾವುದೇ ಪ್ರಮುಖ ನಿರ್ಧಾರವನ್ನ ಕುಟುಂಬದ ಸದಸ್ಯರನ್ನ ಕೇಳಿ ತೆಗೆದುಕೊಳ್ಳುವಂಥದ್ದು ತುಂಬಾ ಉತ್ತಮ. ಮತ್ತೆ ಉನ್ನತ ಅಧಿಕಾರಿಗಳ ಕೃಪೆಯಿಂದ ನೀವು ಹೊಸ ಹುದ್ದೆಯನ್ನ ಪಡೆಯುವಂತ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 6 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಜೊತೆಗೆ ನೀವು ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ನೀವು ಬುದ್ಧಿವಂತಿಕೆ ಮತ್ತೆ ವಿವೇಚನೆಯಿಂದ ವರ್ತಿಸಬೇಕಾಗುತ್ತೆ. ಇವತ್ತಿನ ದಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನೀವು ಮುಂದುವರಿಯುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವಾಗ ಹಳೆಯ ನೆನಪುಗಳನ್ನ ನೀವು ಮೇಲುಕು ಮತ್ತೆ ಹಾಕುವಂತ ಸಾಧ್ಯತೆಗಳು ಇದೆ. ಹಳೆಯ ನೆನಪುಗಳನ್ನ ಮತ್ತೆ ಅದನ್ನ ಮರಳಿ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಅದರ ಬಜೆಟ್ ಅನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಅತಿಯಾದ ಉತ್ಸಾಹದಿಂದ ಯಾವುದೇ ಕೆಲಸವನ್ನು ಮಾಡಬೇಡಿ. ಇಲ್ಲದಿದ್ರೆ ಅದು ಸಮಸ್ಯೆಗಳನ್ನ ಉಂಟು ಮಾಡಬಹುದು. ನಿಮ್ಮ ಹೆಚ್ಚಿನ ಕೆಲಸಗಳನ್ನ ನೀವು ಬುದ್ಧಿವಂತಿಕೆಯಿಂದ ಪೂರ್ಣಗೊಳಿಸಬೇಕಾಗುತ್ತೆ. ನಿಮ್ಮಲ್ಲಿರುವಂತ ಧೈರ್ಯ, ಶಕ್ತಿ ಮತ್ತೆ ಒಂದು ಒಳ್ಳೆ ನಿರ್ಧಾರಗಳನ್ನ ನೀವು ತೆಗೆದುಕೊಂಡು ಆ ಕೆಲಸಗಳಿಗೆ ನೀವು ಕೈ ಹಾಕುವಂತ ಪ್ರಯತ್ನಗಳನ್ನ ಮಾಡಿ. ಜೊತೆಗೆ ನಿಮ್ಮ ಒಂದು ಕುಟುಂಬದ ಒಂದು ವಿಷಯದಲ್ಲಿ ಒಂದಿಷ್ಟು ಬದಲಾವಣೆಯ ವಾತಾವರಣ ಇರುತ್ತೆ. ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತೀರಿ. ಎಲ್ಲರ ಜೊತೆ ಹಂಚ್ಕೋತೀರಿ ನಿಮ್ಮ ಪರ್ಸನಲ್ ವಿಷಯದ ಬಗ್ಗೆ. ಮತ್ತೆ ಆತ್ಮೀಯರ ಜೊತೆ ಕೂಡ ಒಂದಿಷ್ಟು ವಾತಾವರಣ ಕಳೆಯುವಂತ ಸಾಧ್ಯತೆಗಳಿದೆ. ಇನ್ನು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಉತ್ತಮ ಅವಕಾಶವನ್ನ ಪಡಿತೀರಿ. ಮತ್ತೆ ಹೊಸ ಹಣಕಾಸು ಯೋಜನೆಯಲ್ಲಿ ಹೂಡಿಕೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ವೆಸ್ಟ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇದರಿಂದ ನೀವು ಲಾಭವನ್ನ ಪಡೆಯೋದಕ್ಕೆ ಅವಕಾಶಗಳು ಸಿಗುತ್ತೆ. ಮತ್ತೆ ನಿಮ್ಮ ಜೀವನದ ಸಂಗಾತಿಯ ಬೆಂಬಲ, ಒಡನಾಟವನ್ನು ಪಡೆಯುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳು ದೂರವಾಗುವಂತ ಸಾಧ್ಯತೆಗಳಿದೆ.
ವ್ಯಾಪಾರ ಮತ್ತೆ ಉದ್ಯೋಗದಲ್ಲಿ ನಿಮ್ಮನ್ನ ಭೇಟಿಯಾಗಲು ನೀವು ಸಂತೋಷ ಪಡುವಂತ ಸಾಧ್ಯತೆಗಳು ಇದೆ. ಅಂದ್ರೆ ವ್ಯಾಪಾರ ಮತ್ತೆ ಉದ್ಯೋಗದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನ ನೀವು ಭೇಟಿ ಆಗ್ತೀರಿ. ಅದರಿಂದ ಒಂದು ಖುಷಿಯಾದ ವಾತಾವರಣ ಸಿಗುತ್ತೆ. ಮತ್ತೆ ಅವ್ರ ಕಡೆಯಿಂದ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ, ಸಹಾಯ ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 6 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಮತ್ತೆ ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವುದೇ ಕೆಲಸವನ್ನು ಆತುರದಿಂದ ಮಾಡಬೇಡಿ. ಅಂದ್ರೆ ಇವತ್ತಿನ ದಿನ ಒಂದಿಷ್ಟು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಳ್ಳಿ, ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಳಿ, ನೀವು ಇದನ್ನೇ ಮಾಡಬೇಕು, ಇಂಥ ಕೆಲಸಗಳಿಗೆ ಇಷ್ಟೇ ಸಮಯ ಕೊಡಬೇಕು, ಈ ರೀತಿಯ ಕೆಲಸಗಳಿಗೆ ಪ್ಲಾನ್ ಮಾಡಿಕೊಂಡು ನೀವು ಮುಂದುವರಿಯುವಂಥದ್ದು ತುಂಬಾ ಉತ್ತಮ. ಮತ್ತೆ ಯಾವುದೇ ವಾದಕ್ಕೆ ನೀವು ಆ ಒಂದು ವಾದದಲ್ಲಿ ನೀವು ಭಾಗಿಯಾಗುವಂಥದ್ದು ನೀವು ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ರೆ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಮನೆಯ ವಿಷಯಗಳಲ್ಲಿ ಹೊರಗಿನವರಿಂದ ಸಲಹೆ ಪಡೆಯಬೇಡಿ. ಯಾಕಂದ್ರೆ ಅವರ ಕಡೆಯಿಂದ ನೀವು ಸಲಹೆ ತೆಗೆದುಕೊಂಡ್ರೆ ಅದರಿಂದ ಒಂದು ಇಡೀ ಜೀವನ ಇವತ್ತಿನ ದಿನ ಒಂದಿಷ್ಟು ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ. ನೀವು ಹೊಸ ಕೆಲಸ ಮಾಡಬೇಕಾದ್ರೂ ಕೂಡ ಸಲಹೆ ತೆಗೆದುಕೊಂಡು ಮಾಡೋದ್ರಿಂದ ನೀವು ಅಂದುಕೊಂಡಂಗೆ ಕೆಲಸ ಸಂಪೂರ್ಣವಾಗಿ ಆಗಲ್ಲ. ಮತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಆಪ್ತರ ಮೇಲಿನ ಪ್ರೀತಿ ಮತ್ತೆ ವಿಶ್ವಾಸ ಇವತ್ತಿನ ದಿನ ಹೆಚ್ಚಾಗುತ್ತೆ. ಸ್ನೇಹಿತರು ನಿಮಗೆ ಯಾವುದೇ ಸಲಹೆ ನೀಡುತ್ತಿದ್ದರೆ ಅದಕ್ಕೆ ಗಮನ ಕೊಡಿ. ನಿಮ್ಮ ಸೌಕರ್ಯಗಳು ಮತ್ತೆ ಐಷಾರಾಮಿ ವಸ್ತುಗಳಿಗಾಗಿ ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಹೊಸ ಜಮೀನು ವಾಹನ ಖರೀದಿ ಮಾಡುವಂತ ಯೋಗವಿದೆ. ಜೊತೆಗೆ ಭೂಮಿ ಖರೀದಿ ಮಾಡುವಂತ ಯೋಗವು ಕೂಡ ನಿಮಗೆ ಇವತ್ತಿನ ದಿನ ಸಿಗುತ್ತೆ. ಮನೆ ಕಟ್ಟುವಂತ ಪ್ಲಾನ್ ಏನಾದ್ರು ಇದ್ರೆ ಅದು ಅಂದುಕೊಂಡಂತೆ ನೆರವೇರುವಂತ ಸಾಧ್ಯತೆಗಳಿದೆ. ಪ್ರಯತ್ನ ಮಾಡಬೇಕು. ಹೊಸದಾಗಿ ಏನಾದ್ರು ಒಂದು ಇವತ್ತಿನ ದಿನ ಕೆಲಸ ಕಾರ್ಯಗಳು ಮಾಡ್ತೀರಿ, ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕೆ ಮುಂದುವರಿಯುತ್ತೀರಿ, ತೊಂದರೆ ಇಲ್ಲ. ಇವತ್ತಿನ ದಿನ ನೀವು ನೆಮ್ಮದಿಯಾಗಿ ಆರಾಮಾಗಿ ನೀವು ಜೀವನ ಮಾಡಬಹುದು. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೂಡ್ತವೆ. ಮತ್ತೆ ನಿಮ್ಮ ಆಸೆಗಳು ಕೂಡ ಈಡೇರುವಂತ ಸಾಧ್ಯತೆಗಳಿದೆ. ನಿಮ್ಮ ಕುಟುಂಬದ ಸದಸ್ಯರು ಸಹ ನಿಮ್ಮೊಂದಿಗೆ ಸಂತೋಷವಾಗಿರ್ತಾರೆ. ಹಿರಿಯ ಸದಸ್ಯರ ಸಲಹೆಯೊಂದಿಗೆ ಕೆಲಸ ಮಾಡುವುದು ಇವತ್ತಿನ ದಿನ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ವಿದ್ಯಾರ್ಥಿಗಳು ಇವತ್ತಿನ ದಿನ ಯಾವುದೇ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಹಣದ ಲಾಭದಿಂದ ನಿಮ್ಮ ಸಂತೋಷಕ್ಕೆ ಮಿತಿಯೇ ಇರೋದಿಲ್ಲ. ಅಂದ್ರೆ ಹಣದ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಲಾಭಗಳು ತುಂಬಾ ಹೆಚ್ಚಿರುತ್ತೆ. ಇದರಿಂದ ಅಧಿಕ ರೀತಿಯ ಒಂದು ಸಂಪಾದನೆಗಳನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ. ತೊಂದರೆ ಇಲ್ಲ. ಇವತ್ತಿನ ದಿನ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದೃಷ್ಟ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ನಿಮಗೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕ್ಕೂ ಮೊದಲು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕಲ್ಲಿ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ ವೀಕ್ಷಕರೇ. ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾ ಕಾಲ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 7 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ನಿಮ್ಮ ಒಂದು ಶುಭವಾದಂತ ವಾತಾವರಣ ನೀವು ನೋಡಬಹುದು. ಇನ್ನು ಅದೃಷ್ಟದ ದಿಕ್ಕು ಆಯ್ತು. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ಸಿಂಹ ರಾಶಿಯವರಿಗೆ ನಿಮಗೆ ಸಂತೋಷದ ದಿನವಾಗಿರುತ್ತೆ. ನೀವು ಒಂದರ ನಂತರ ಒಂದರಂತೆ ಒಳ್ಳೆಯ ಸುದ್ದಿಗಳನ್ನ ಕೇಳಬಹುದು. ಸಾಮಾಜಿಕ ಪ್ರಯತ್ನಗಳು ಬಲಗೊಳ್ಳುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲವೊಂದು ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳುತ್ತೆ. ಮತ್ತೆ ನೀವು ಒಬ್ಬರನ್ನಾದರೂ ನೀವು ನಂಬಬಾರದು. ಅಂದ್ರೆ ಯಾರನ್ನು ನಂಬಬಾರದು. ನೀವು ಇವತ್ತಿನ ದಿನ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಣದ ವಿಚಾರದಲ್ಲಾಗಿರ್ಲಿ, ನಿಮ್ಮ ಪರ್ಸನಲ್ ವಿಚಾರದಲ್ಲಾಗಿರ್ಲಿ, ನಿಮ್ಮ ಕುಟುಂಬದ ವಿಚಾರದಲ್ಲಾಗಿರ್ಲಿ, ಏನೇ ಒಂದು ವ್ಯಾಪಾರ ಮಾಡಬೇಕಾದ್ರೂ ಕೂಡ ಯಾರನ್ನು ನಂಬಬಾರದು. ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಸಹೋದರ ಸಹೋದರಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಅಗತ್ಯ ಕೆಲಸದ ಮೇಲೆ ನಿಗಾ ಇರಲಿ. ಇನ್ನು ನಿಮ್ಮ ಸ್ನೇಹಿತರ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಚಿಂತೆಗೊಳಗಾಗ್ತೀರಿ.
ಅವರ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಕಾಣುವಂತ ಸಾಧ್ಯತೆಗಳಿದೆ. ಅದರ ಕಡೆ ನೀವು ಗಮನ ಕೊಡ್ತೀರಿ. ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ನಿಮ್ಮೊಂದಿಗೆ ಕೆಲವು ಹೂಡಿಕೆ ಯೋಜನೆ ಬಗ್ಗೆ ಮಾತನಾಡುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾರ ಮಾಡ್ತೀನಿ ಅಂದ್ರೆ ಸ್ನೇಹಿತರೊಂದಿಗೆ ಒಂದಿಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳು ಇರುತ್ತೆ. ಹಣಕಾಸಿನ ವ್ಯವಹಾರಗಳು ಮತ್ತೆ ವ್ಯಾಪಾರದ ಬಗ್ಗೆ, ಬಿಸ್ನೆಸ್ ವಿಚಾರದ ಬಗ್ಗೆ ಚರ್ಚೆಗಳಿರುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನೀವು ಮನೆಯಲ್ಲಿ ಮತ್ತೆ ಹೊರಗಿನ ಕೆಲಸವನ್ನು ಸಮಯಕ್ಕೆ ನೀವು ಸರಿಯಾಗಿ ಪೂರ್ಣಗೊಳಿಸಬೇಕಾಗುತ್ತೆ. ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದೆ ನಮಸ್ಕರಿಸುವುದನ್ನು ನೀವು ನೋಡಬಹುದು. ಅದನ್ನು ನೋಡಿ ನೀವು ಆಶ್ಚರ್ಯ ಆಗುವಂತ ಸಾಧ್ಯತೆಗಳಿರುತ್ತೆ. ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಕ್ಕೆ ಹೋಗುವಂತ ಒಂದು ಅವಕಾಶಗಳಿರುತ್ತೆ. ಅದು ನಿಮಗೆ ಶುಭಕರವಾಗಿರುತ್ತೆ. ಮತ್ತೆ ಹಣಕಾಸಿನ ಪರಿಸ್ಥಿತಿಗಾಗಿ ನೀವು ಒಂದಿಷ್ಟು ಬಜೆಟ್ ಅನ್ನು ನೀವು ಯೋಜಿಸಬೇಕಾಗುತ್ತೆ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಒಂದಿಷ್ಟು ಸಾಲಗಳು ತೆಗೆದುಕೊಳ್ಳುವಂಥದ್ದು, ಮತ್ತೆ ಹಣದ ಲಾಭಕ್ಕಾಗಿ ನೀವು ಹೊಸದಾಗಿ ಒತ್ತಡ ತೆಗೆದುಕೊಂಡು ಏನಾದ್ರು ಒಂದು ಪ್ರಯತ್ನಗಳನ್ನ ಮಾಡುವಂಥದ್ದು ಸಾಧ್ಯತೆಗಳಿರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 8 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ನಿಮಗೆ ಶುಭವಾದಂತ ವಾತಾವರಣ ಇರುತ್ತೆ. ಜೊತೆಗೆ ಗುಲಾಬಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ನಿಮಗೆ ಹೆಚ್ಚಿನ ಐಷಾರಾಮಿ ಮತ್ತೆ ಸೌಕರ್ಯಗಳನ್ನ ತಂದುಕೊಡುವಂತ ದಿನವಾಗಿರುತ್ತೆ. ನೀವು ಕೆಲವು ಪ್ರಮುಖ ಚರ್ಚೆಯಲ್ಲಿ ಭಾಗಿಯಾಗ್ತೀರಿ. ನಿಮ್ಮ ಜೀವನ ಶೈಲಿಯು ಕೂಡ ಒಂದಿಷ್ಟು ಹಂತಕ್ಕೆ ಸುಧಾರಣೆ ಆಗುತ್ತೆ. ಏನಾದ್ರು ಜೀವನದಲ್ಲಿ ತೊಂದರೆಗಳಿದ್ರೆ, ಸಮಸ್ಯೆಗಳಿದ್ರೆ ಅದೆಲ್ಲ ಇವತ್ತಿನ ದಿನ ಸರಿ ಹೋಗುತ್ತೆ. ನಿಮ್ಮ ಪ್ರಮುಖ ವಿಷಯಗಳ ಬಗ್ಗೆ ನೀವು ವೇಗ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಗಮನ ಕೊಡಬೇಕು. ಒಂದಿಷ್ಟು ಕುಟುಂಬದಲ್ಲಿ ಯಾವುದೇ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿದ್ದರೆ ಅದು ಬಗೆಹರಿಯುತ್ತೆ ಇವತ್ತಿನ ದಿನ. ಕುಟುಂಬ ಸಂಬಂಧಗಳಲ್ಲಿ ನೀವು ಸಮಾನತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಮತ್ತೆ ಒಂದಿಷ್ಟು ಎಚ್ಚರ ವಹಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲೂ ಕೂಡ ಒಂದಿಷ್ಟು ಲಾಭಗಳು ತಂದು ಕೊಡುತ್ತೆ ಇವತ್ತಿನ ದಿನ. ಒಂದು ನಿಮ್ಮ ಸ್ವಂತ ಬಿಸ್ನೆಸ್ಗಳಲ್ಲೂ ಕೂಡ ನಿಮಗೆ ಒಂದಿಷ್ಟು ಉತ್ತಮವಾದಂತ ಲಾಭವಿರುತ್ತೆ. ಸ್ವಂತ ವ್ಯಾಪಾರಿಗಳಿಗೆ, ಸ್ವಂತ ಕೆಲಸ ಮಾಡುವಂತವರಿಗೆ, ಉದ್ಯೋಗಿಗಳಿಗೆ, ಸರ್ಕಾರಿ ಕೆಲಸದಲ್ಲಿರುವವರಿಗೆ ಪ್ರಮೋಷನ್ಗಳು ಸಿಗುವಂಥದ್ದು, ಈ ರೀತಿಯ ಒಳ್ಳೆ ಅವಕಾಶಗಳಿರುತ್ತೆ. ಆದರೆ ಹಣಕಾಸಿನ ಪರಿಸ್ಥಿತಿಯು ಒಂದಿಷ್ಟು ಚಿಂತೆಗೆ ಒಳಗಾಗುವಂತ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಕೆಲವೊಂದು ಖರ್ಚುಗಳನ್ನ ನೀವು ನಿಯಂತ್ರಿಸಲು ಸಾಧ್ಯವಾಗುತ್ತೆ. ಅಂದ್ರೆ ಖರ್ಚುಗಳನ್ನ ಒಂದಿಷ್ಟು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅನವಶ್ಯಕವಾಗಿ ನೀವು ಖರ್ಚು ಮಾಡುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಹಣಕಾಸಿನ ಪರಿಸ್ಥಿತಿಯು ಒಂದು ತೊಂದರೆಗೆ ಉಂಟಾಗುವಂತ ಸಾಧ್ಯತೆಗಳಿದೆ. ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕೆ ನೀವು ಯಾವುದೇ ಹಣವನ್ನು ಸುಲಭವಾಗಿ ನೀವು ಆ ಒಂದು ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಹಣದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ವ್ಯವಹಾರದಲ್ಲಿ, ಯೋಜನೆಗಳಲ್ಲಿ ನೀವು ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರದಲ್ಲಿ ನಿಮ್ಮ ಸಲಹೆಗಳನ್ನ ನೀವು ಸ್ವಾಗತಿಸುತ್ತೀರಿ. ಮತ್ತೆ ನೀವು ಯಾವುದೇ ಹೊಸ ಸ್ಥಾನ ಮತ್ತೆ ಪ್ರತಿಷ್ಠೆಯನ್ನು ಪಡೆಯುವಂತ ಒಂದು ಅವಕಾಶಗಳು ಸಿಗುತ್ತೆ. ವಿದೇಶದಿಂದ ಆಮದು ಮಾಡಿಕೊಳ್ಳುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ವಿದೇಶದಿಂದ ಕೆಲವೊಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇರುವವರಿಗೆ, ಅಂದ್ರೆ ಬಿಸ್ನೆಸ್ ಮಾಡುವಂತವರಿಗೆ, ವಿದೇಶದಲ್ಲಿ ದೇಶದಿಂದ ವಿದೇಶಗಳಿಗೆ ಹೋಗುವಂತ ನಿಮ್ಮ ಒಂದು ಕೆಲವೊಂದು ಪ್ರಾಡಕ್ಟ್ ಆಗಿರಬಹುದು, ಕೆಲವೊಂದು ವಸ್ತುಗಳಾಗಿರ್ಬಹುದು, ಇದೆಲ್ಲ ನಿಮಗೆ ಅನುಕೂಲಗಳು ಮಾಡಿಕೊಡುತ್ತೆ. ಒಂದು ಒಳ್ಳೆ ಸುದ್ದಿ ಕೇಳ್ತೀರಿ ಇವತ್ತಿನ ದಿನ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 5 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಜೊತೆಗೆ ನೀವು ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ. ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು
ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಜನ್ಮ ಜಾತಕ, ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನ ಪಡೆದುಕೊಂಡು ವೀಕ್ಷಕರೇ ಉಪಯೋಗ ಮಾಡಿಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಕಲಾ ಕೌಶಲ್ಯದಲ್ಲಿ ಸುಧಾರಣೆಗಳು ಇರುತ್ತೆ. ನೀವು ಒಂದು ದೊಡ್ಡ ಗುರಿಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಒಂದಿಷ್ಟು ಬದಲಾವಣೆಗಳು ಕಾಣ್ತೀರಿ. ಸೃಜನಶೀಲ ಕೆಲಸದಲ್ಲಿ ಮತ್ತೆ ಒಳ್ಳೆಯ ಒಂದು ಫಲಗಳನ್ನ ನೀವು ಪಡೆದುಕೊಳ್ತೀರಿ. ಮತ್ತೆ ನಿಮ್ಮ ಒಂದು ಕೆಲವೊಂದು ದೊಡ್ಡ ಸಾಧನೆಗಳನ್ನ ನೀವು ಇವತ್ತಿನ ದಿನ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ನಿಮ್ಮ ಯಾವುದೇ ಆಸೆಗಳು ಈಡೇರಿದಾಗ ನಿಮ್ಮ ಸಂತೋಷಕ್ಕೆ ಮಿತಿಯೇ ಇರೋದಿಲ್ಲ. ವಿವಿಧ ಕಾರ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ. ನಿಮ್ಮ ಹೆತ್ತವರ ಆಶೀರ್ವಾದದಿಂದ ಇವತ್ತಿನ ದಿನ ಹೂಡಿಕೆ ಸಂಬಂಧಿತ ವಿಷಯಗಳಲ್ಲಿ ಉತ್ತಮವಾದಂತ ಲಾಭ ಪಡೆಯುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಒಂದು ಒಳ್ಳೆಯ ದಾರಿಗೆ, ಒಂದು ನಿಮ್ಮ ಗುರಿ ತಲುಪೋದಕ್ಕೆ ಇವತ್ತಿನ ದಿನ ತುಂಬಾ ಅನುಕೂಲಗಳು ಮಾಡಿಕೊಡುತ್ತೆ. ಮತ್ತೆ ಒಂದಿಷ್ಟು ಖುಷಿಯಾದ ವಾತಾವರಣ ನೋಡ್ತೀರಿ. ಇವತ್ತಿನ ದಿನ ಆರಾಮಾಗಿರ್ತೀರಿ, ಮೈಂಡ್ ಫ್ರೀ ಇರುತ್ತೆ, ಯಾವುದು ಟೆನ್ಷನ್ ಇರಲ್ಲ, ಜವಾಬ್ದಾರಿಗಳು ಇರಲ್ಲ, ಒತ್ತಡಗಳು ಇರಲ್ಲ ಇವತ್ತು ಅಷ್ಟೊಂದು ನಿಮಗೆ. ಮತ್ತೆ ಕೆಲಸದ ಪ್ರೆಷರು ಕೂಡ ಇರಲ್ಲ ನಿಮಗೆ. ಒಂದಿಷ್ಟು ಏನೇ ಕೆಲಸ ಇದ್ರೂ ಕೂಡ ಆರಾಮಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀರಿ. ಆದಾಯದ ಹೆಚ್ಚಳದಿಂದ ನೀವು ಸಂತೋಷವಾಗಿರ್ತೀರಿ. ಮತ್ತೆ ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನ ಪಡೆಯುತ್ತೀರಿ. ವ್ಯಾಪಾರ ಮಾಡುವ ಜನರ ಖರ್ಚುಗಳು ಇವತ್ತಿನ ದಿನ ಹೆಚ್ಚಾಗಬಹುದು. ಆದರೆ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸ್ತೀರಿ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಖರ್ಚು ಜಾಸ್ತಿ ಇರುತ್ತೆ, ವ್ಯಾಪಾರದಲ್ಲಿ ಲಾಭ ಇನ್ನೂ ಹೆಚ್ಚಿರುತ್ತೆ. ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೇ. ಕೆಲವು ವಿಷಯಗಳಲ್ಲಿ ನೀವು ಪೋಷಕರೊಂದಿಗೆ ನೀವು ವಿವಾದವನ್ನ ನೀವು ಇವತ್ತಿನ ದಿನ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅದು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿಗೆ ಚರ್ಚೆಗಳಿರುತ್ತೆ, ವಾದ ವಿವಾದಗಳಿರುತ್ತೆ.
ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ, ಮಾತಿನಲ್ಲಿ ಹಿಡಿತವಿರಲಿ. ಸ್ವಲ್ಪ ತಂದೆ ತಾಯಿ ಗುರು ಹಿರಿಯರಿಗೆ ಸ್ವಲ್ಪ ಗೌರವ ಕೊಡಿ, ನಿಮ್ಮ ಮಾತಿನಲ್ಲಿ ಒಂದಿಷ್ಟು ಅರ್ಥ ಇರಲಿ. ಟೆನ್ಷನ್ ಬೇಡ. ಇವತ್ತಿನ ದಿನ ಒಳ್ಳೆಯ ಅವಕಾಶಗಳಿದೆ, ಒಳ್ಳೆಯ ಬದಲಾವಣೆಗಳನ್ನ ಕಾಣ್ತೀರಿ. ಆರಾಮಾಗಿ ನೀವು ಇವತ್ತಿನ ಜೀವನವನ್ನ ನಡೆಸುವಂತ ಒಂದು ಕೆಪಾಸಿಟಿ, ಶಕ್ತಿ, ಧೈರ್ಯ ನಿಮ್ಮಲ್ಲಿರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 6 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಮತ್ತೆ ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ನೀವು ಬಹಳ ಬುದ್ಧಿವಂತಿಕೆಯಿಂದ ಮುಂದುವರಿಯಬೇಕು. ನೀವು ದಾನ ಕಾರ್ಯಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತೀರಿ. ಇವತ್ತಿನ ದಿನ ಬಡವರಿಗೆ ದಾನ ಧರ್ಮ ಮಾಡುವುದರಲ್ಲಿ ಇವತ್ತಿನ ದಿನ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಮತ್ತೆ ನಿಮ್ಮ ಹಣದ ಒಂದು ಸ್ವಲ್ಪ ಭಾಗವನ್ನು ದಾನ ಕಾರ್ಯಗಳಿಗೂ ಕೂಡ ಖರ್ಚು ಮಾಡ್ತೀರಿ. ಮಾತಿನ ಮೃದು ತತ್ವವು ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಮತ್ತೆ ವ್ಯಾಪಾರ ಮಾಡುವ ಜನರಿಗೆ ಇವತ್ತಿನ ದಿನ ಮಿಶ್ರ ಫಲಗಳು ನೀವು ನೋಡಬಹುದು. ನಿಮ್ಮ ಆದಾಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವುದನ್ನು ನೀವು ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ದರೆ ನಿಮಗೆ ಹಣದ ಕೊರತೆ ಎದುರಾಗುವಂತ ಸಾಧ್ಯತೆಗಳಿರುತ್ತೆ. ಯಾರ ಒತ್ತಡಕ್ಕೂ ನೀವು ಮಣಿದು ಕೆಲಸದ ಸ್ಥಳದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಡಿ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ, ಒಂದಿಷ್ಟು ಯೋಚನೆ ಮಾಡಿ, ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿ, ಯೋಚನೆ ಮಾಡಿ ನಿಧಾನವಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗಿ. ಆತುರ ಪಟ್ಟು ದುಡುಕಿ ಏನು ಮಾಡೋಕ್ ಹೋಗ್ಬೇಡಿ. ಈ ರೀತಿ ಮಾಡೋದ್ರಿಂದ ನೀವು ಅಂದುಕೊಂಡಂಗೆ ಕೆಲಸ ಕಾರ್ಯಗಳು ಯಾವುದು ನಿಮಗೆ ಯಶಸ್ವಿ ಆಗೋದಿಲ್ಲ. ಮತ್ತೆ ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ ಸಿಕ್ಕರೆ ಅದರಲ್ಲಿ ನೀವು ಒಂದಿಷ್ಟು ಕಾರ್ಯನಿರತರಾಗಿರ್ತೀರಿ. ಮತ್ತೆ ಶಿಕ್ಷಣದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ತಮ್ಮ ಹಿರಿಯರು ಮತ್ತೆ ಶಿಕ್ಷಕರೊಂದಿಗೆ ಮಾತನಾಡುವಂತ ಸಾಧ್ಯತೆಗಳಿರುತ್ತೆ. ಮನೆಯಿಂದ ಕೆಲಸ ಮಾಡುವವರು ಇವತ್ತಿನ ದಿನ ಎಚ್ಚರಿಕೆಯಿಂದ ಮತ್ತೆ ಗಮನದಿಂದ ಕೆಲಸ ಮಾಡಬೇಕು. ಇಲ್ಲದಿದ್ರೆ ತಪ್ಪು ಮತ್ತೆ ಕೆಲವೊಂದು ತೊಂದರೆಗಳು ಸಂಭವಿಸುವಂತ ಸಾಧ್ಯತೆಗಳಿದೆ. ಮತ್ತೆ ನೀವು ಪ್ರವಾಸಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದರೆ ನಿಮಗೆ ಅಗತ್ಯಗಳನ್ನ ನೀವು ನಿಮ್ಮ ಒಂದು ಬಜೆಟ್, ನಿಮ್ಮ ಹಣದ ಒಂದು ಅನುಕೂಲಗಳು ನೋಡಿಕೊಂಡು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಇವತ್ತಿನ ದಿನ ನಿಮಗೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಇನ್ನು ಅದೃಷ್ಟದ ಬಣ್ಣ ಬಂದು ಕಿತ್ತಳೆ ಬಣ್ಣ ಆಗಿರುತ್ತೆ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಧನುಸ್ಸು ರಾಶಿಯವರಿಗೆ ಇವತ್ತು ನಿಮಗೆ ಲಾಭದಾಯಕ ದಿನವಾಗಿರುತ್ತೆ. ವ್ಯವಹಾರದಲ್ಲಿ ನೀವು ನಿಮ್ಮ ಸ್ವಂತ ಕೆಲಸಕ್ಕಿಂತ ಬೇರೆಯವರ ಕೆಲಸಗಳಿಗೆ ಹೆಚ್ಚು ಗಮನ ಕೊಡ್ತೀರಿ. ಇದರಿಂದಾಗಿ ನಿಮಗೆ ನಷ್ಟವಾಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ನೀವು ಹಿಂದೆ ಯಾರಿಗಾದರೂ ಸಾಲ ನೀಡಿದ್ರೆ ಅದನ್ನು ಮರಳಿ ಪಡೆಯುವಂತ ಅವಕಾಶಗಳು ಸಿಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶ ಸಿಗುವ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ಕಂಡು ಬರುತ್ತೆ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡ್ತೀರಿ. ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ಸಂತೋಷಕ್ಕೆ ಮಿತಿಯೇ ಇರೋದಿಲ್ಲ. ಕುಟುಂಬದಲ್ಲಿ ಕೆಲವು ಸಂತೋಷದಾಯಕ ಮತ್ತೆ ಶುಭ ಕಾರ್ಯಕ್ರಮಗಳು ನಡೆಯುವಂತ ಒಂದು ಸಂದರ್ಭಗಳು ಇದೆ. ಮತ್ತೆ ಭಾವನೆಗಳ ಆಧಾರದ ಮೇಲೆ ನೀವು ಒಂದಿಷ್ಟು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದನ್ನ, ಅಂದುಕೊಂಡಿದ್ದನ್ನ ನೀವು ಸಾಧಿಸುವಂತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಹೌದಾ ಇಲ್ವಾ ವೀಕ್ಷಕರೇ? ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಜೊತೆಗೆ ನಿಮಗೆ ಇವತ್ತಿನ ದಿನ ಒಂದು ಒಳ್ಳೆಯ ಅವಕಾಶಗಳು ಇದೆ, ಉಪಯೋಗ ಮಾಡ್ಕೋಬೇಕು. ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಒಂದು ಮೊದಲು ಯೋಚನೆ ಮಾಡಿ. ಇಲ್ಲದಿದ್ದರೆ ಯಾರಾದರೂ ನಿಮ್ಮ ಒಂದು ಕೆಲವೊಂದು ಅಭ್ಯಾಸದಿಂದ ನಿಮ್ಮ ಒಂದು ಸೀಕ್ರೆಟ್ ವಿಷಯದ ಬಗ್ಗೆ ಮತ್ತೆ ನಿಮ್ಮಲ್ಲಿರುವಂತ ಗುಪ್ತವಾದಂತ ವಿಷಯದ ಬಗ್ಗೆ ಲಾಭವನ್ನು ಪಡೆಯುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಕುಟುಂಬದಲ್ಲಿ ದೀರ್ಘಕಾಲದವರೆಗೆ ಯಾವುದೇ ವಿವಾದವಿದ್ದರೆ ನೀವು ಅದರಿಂದ ಮುಕ್ತಿ ಪಡೆಯುವಂತ ಅವಕಾಶಗಳಿದೆ. ಮತ್ತೆ ಶಾಂತಿ ಮತ್ತೆ ಸಂತೋಷ ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಯಾವುದೇ ಹೂಡಿಕೆ ಮಾಡಲು ಬಯಸಿದ್ರೆ, ಏನಾದ್ರು ಯೋಚನೆಗಳು ಮಾಡಿದ್ರೆ ಅದನ್ನ ಆಸ್ತಿಯಲ್ಲಿ ಮಾಡುವುದನ್ನ ಪ್ರಯತ್ನಗಳನ್ನ ಮಾಡಿ. ಅಂದ್ರೆ ಜಾಗಗಳಲ್ಲಿ ಭೂಮಿ ಖರೀದಿ ಮಾಡುವುದಕ್ಕೆ ಮತ್ತೆ ಚಿನ್ನ ಆಭರಣಗಳನ್ನ ಖರೀದಿ ಮಾಡುವುದಕ್ಕೆ ಹೂಡಿಕೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇದು ನಿಮಗೆ ಕಷ್ಟ ಕಾಲದಲ್ಲಿ ಆಗ್ಬರುತ್ತೆ.
ಬೇರೆ ಅನವಶ್ಯಕವಾಗಿ ಬೇರೆ ವಿಷಯದಾಗೆ ನೀವು ಖರ್ಚು ಮಾಡ್ತಾ ಇದ್ರೆ, ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಲಾಭ ಸಿಗೋದಿಲ್ಲ. ಮತ್ತೆ ನಿಮಗೆ ಇವತ್ತಿನ ದಿನ ಉತ್ತಮವಾಗಿರುತ್ತೆ, ತೊಂದರೆ ಇಲ್ಲ. ವ್ಯವಹಾರ ಸಂಬಂಧಿತ ಸಹಾಯವನ್ನು ನೀವು ಕೆಲವೊಂದು ವ್ಯಕ್ತಿಯಿಂದ ನೀವು ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳುವ ಮೊದಲು ವೀಕ್ಷಕರೇ, ತಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಒಂದು ರಾಶಿಯ ಅಭಿಪ್ರಾಯಗಳು, ನಿಮ್ಮ ಅನಿಸಿಕೆಗಳು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿ. ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಿಮಗೆ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಹಾಗಾಗಿ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಮತ್ತೆ ನಿಮ್ಮ ಅಭಿಪ್ರಾಯಗಳಿಗೆ ನಾವು ಸದಾಕಾಲ ಕಾಯ್ತಾ ಇರ್ತೀವಿ. ನಿಮ್ಮ ಬೆಂಬಲ, ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಮತ್ತೆ ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು. ಮಕರ ರಾಶಿಯವರಿಗೆ ನಿಮಗೆ ಆಡಳಿತ ಮತ್ತೆ ಅಧಿಕಾರದ ಸಂಪೂರ್ಣ ಒಂದು ಅವಕಾಶಗಳು ಇರುತ್ತೆ, ಉಪಯೋಗ ಮಾಡ್ಕೋಬೇಕು. ಒಳ್ಳೆಯ ಯೋಗ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಷಯದಲ್ಲಿ ನೀವು ಜಯ ಸಾಧಿಸುವಂತ ಸಾಧ್ಯತೆಗಳು ಇದೆ. ಮತ್ತೆ ನೀವು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಉತ್ತಮವಾದಂತ ಪ್ರದರ್ಶನವನ್ನು ನೀಡ್ತೀರಿ. ನಿಮ್ಮ ಕೆಲವೊಂದು ನಿರ್ಧಾರಗಳಿಂದ, ನಿಮ್ಮ ಟ್ಯಾಲೆಂಟ್, ನಿಮ್ಮ ಬುದ್ಧಿಶಕ್ತಿಯಿಂದ ಅದನ್ನ ಉಪಯೋಗ ಮಾಡಿ ಒಂದು ಒಳ್ಳೆಯ ಪ್ರದರ್ಶನ ಅಂತ ನೀವು ನೀಡುವಂತ ಒಂದು ಅವಕಾಶಗಳನ್ನ ಹೊಂದಿರ್ತೀರಿ. ಮತ್ತೆ ನಿಮ್ಮ ಸ್ಥಾನಮಾನ, ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸಮಾಜದಲ್ಲಿ ಗೌರವ ಸಿಗುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಬೆಂಬಲ ಸಿಗುವಂತ ಸಾಧ್ಯತೆಗಳಿದೆ. ಮತ್ತೆ ಸದಸ್ಯರ, ವ್ಯಕ್ತಿಗಳ ಒಂದು ಅವಕಾಶಗಳು, ಅವರಿಂದ ನೀವು ಒಂದಿಷ್ಟು ಬೆಂಬಲಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಸಹಾಯವನ್ನ ಇವತ್ತಿನ ದಿನ ನಿಮ್ಮ ಸ್ನೇಹಿತರಿಂದ, ನಿಮಗೆ ಕುಟುಂಬದವರಿಂದ ಒಂದಿಷ್ಟು ಸಹಾಯವನ್ನ ಪಡೆದುಕೊಳ್ತೀರಿ. ಮತ್ತೆ ವೃತ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾದ್ರೆ ಅದನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ನೀವು ಕೆಲವೊಂದು ಸಮಸ್ಯೆಗಳು ಎದುರಿಸುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನೀವು ಹಲವಾರು ಕ್ಷೇತ್ರದಲ್ಲಿ ಹೊಸ ವ್ಯವಹಾರವನ್ನು ಮಾಡಲು ಯೋಚನೆ ಮಾಡುತ್ತಿದ್ರೆ ಆ ಆಸೆಗಳೆಲ್ಲ ಇವತ್ತಿನ ದಿನ ಈಡೇರುತ್ತೆ. ಆದರೆ ಅದರಲ್ಲಿ ಪಾಲುದಾರರನ್ನ ನೀವು ಕುರುಡಾಗಿ ನಂಬುವುದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವರು ಅವರನ್ನ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರಿಂದ ಸ್ವಲ್ಪ ಜೋಪಾನವಾಗಿ ಹುಷಾರಾಗಿರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 8 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಮತ್ತೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ನಿಮಗೆ ಒಳ್ಳೆಯ ದಿನ ಅಂತಾನೆ ಹೇಳಬಹುದು. ಅದೃಷ್ಟವನ್ನು ಅವಲಂಬಿಸಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅದರಲ್ಲಿ ನೀವು ಯಶಸ್ಸನ್ನು ಸಾಧಿಸುವಂತ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಹಾದಿ ಸುಗಮವಾಗಿ ಸಾಗ್ತವೆ. ಮತ್ತೆ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಹೆಚ್ಚಾಗುತ್ತೆ ಇವತ್ತಿನ ದಿನ. ಮನೆಯ ಒಂದು ಜವಾಬ್ದಾರಿಗಳು, ಅಧಿಕಾರಿಗಳಿಂದ ಒಂದು ಒಳ್ಳೆಯ ಅವಕಾಶಗಳು, ಅಧಿಕಾರ ಪ್ರಾಪ್ತಿ, ಮತ್ತೆ ಒಳ್ಳೆಯ ಒಂದು ಅಧಿಕಾರವನ್ನ ಇವತ್ತಿನ ದಿನ ನೀವು ನಡೆಸುವಂತ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ಮಾಡುವ ಜನರು ಉತ್ತಮ ಲಾಭ ಪಡೆಯುವುದರಿಂದ ತುಂಬಾ ಸಂತೋಷವಾಗಿ ಇರ್ತಾರೆ. ನೀವು ಕೆಲವು ಹೊಸ ಜನರೊಂದಿಗೆ ಬೆರೆಯುವಲ್ಲಿ ಯಶಸ್ವಿ ಆಗ್ತೀರಿ. ಬೇರೆಯವರ ಒಂದು ವ್ಯಕ್ತಿಗಳ ಜೊತೆ ಭೇಟಿ ಆಗ್ತೀರಿ, ಅವರನ್ನ ಭೇಟಿ ಆಗುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಒಂದು ಸಂತೋಷದ ವಾತಾವರಣವು ಕೂಡ ನಿಮಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಒಂದು ಜೀವನದಲ್ಲಿ ಇವತ್ತು ಆರ್ಥಿಕವಾಗಿ ಮತ್ತೆ ಕುಟುಂಬದ ಒಂದು ವಿಚಾರದಲ್ಲೂ ಕೂಡ ಒಂದಿಷ್ಟು ಒಳ್ಳೆಯ ಒಂದು ಲಾಭವನ್ನು ನೀವು ಗಳಿಸುವಂತ ಸಾಧ್ಯತೆಗಳಿದೆ. ಮತ್ತೆ ಹಲವಾರು ಒಂದು ಧೈರ್ಯ, ಶಕ್ತಿಯಿಂದ ನೀವು ಇವತ್ತಿನ ದಿನ ಯಶಸ್ಸನ್ನು ಸಾಧಿಸ್ತೀರಿ. ಯಾವುದೇ ಆರೋಗ್ಯ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು, ನಿಮ್ಮನ್ನ ಒಂದಿಷ್ಟು ತೊಂದರೆಗಳಲ್ಲಿ ಸಿಗಾಕ್ಸುವಂತ ಸಾಧ್ಯತೆಗಳಿದೆ ಆರೋಗ್ಯದಲ್ಲಿ. ಇದರಿಂದ ಒಂದಿಷ್ಟು ಕೆಲಸ ಕಾರ್ಯದಲ್ಲಿ ಅಡೆತಡೆಗಳು, ಒತ್ತಡಗಳು ಇರುತ್ತೆ. ಮತ್ತೆ ನೀವು ಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಅದರಿಂದ ನೀವು ಕೆಲವೊಂದು ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು
ಅದನ್ನ ಫೇಸ್ ಮಾಡಿಕೊಂಡು ಮುಂದುವರಿತೀರಿ. ಇದರಿಂದ ನೀವು ಕಲಿತೀರಿ ಸಮಸ್ಯೆ ಬಂದಾಗ ಯಾವ ರೀತಿ ಎದುರಿಸಬೇಕು, ಹೇಗೆ ಮುಂದುವರಿಬೇಕನ್ನುವಂಥದ್ದು ನಿಮಗೆ ಅರಿವಾಗುತ್ತೆ. ಆದರೆ ನೀವು ಇಂದು ಕೆಲವು ಬದಲಾವಣೆಗಳನ್ನ ಮಾಡಲು ಬಯಸಿದ್ರೆ ನೀವು ಅದನ್ನು ಮಾಡಬಹುದು. ಮತ್ತೆ ನಿಮಗೆ ಪ್ರಯೋಜನಕಾರಿಯಾಗಿರುವಂತ ದಿನವಾಗಿರುತ್ತೆ. ನೀವು ಯಾರೊಂದಿಗಾದರೂ ಆತುರದಿಂದ ವ್ಯವಹಾರದ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನ ತಪ್ಪಿಸಬೇಕು. ಇಲ್ಲದಿದ್ರೆ ನೀವು ಯಾವುದೇ ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ, ಅಂದ್ರೆ ಕೆಲವೊಂದು ನಷ್ಟಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಹಾಗಾಗಿ ಎಚ್ಚರದಿಂದ ವ್ಯವಹಾರಗಳನ್ನ ಮಾಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ. ಮತ್ತೆ ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ಮೀನರಾಶಿಯವರಿಗೆ, ವ್ಯಾಪಾರ ಮಾಡುವವರಿಗೆ ಇವತ್ತಿನ ದಿನ ಒಳ್ಳೆಯ ದಿನವಾಗಿರುತ್ತೆ. ನಿಮ್ಮ ಕುಟುಂಬ ಸದಸ್ಯರ ಸಲಹೆಯನ್ನು ಪಾಲಿಸುವುದರಿಂದ ನೀವು ಕೆಲಸದಲ್ಲಿ ಉತ್ತಮ ಲಾಭವನ್ನ ಪಡೆದುಕೊಳ್ತೀರಿ. ಯಾವುದೇ ಕೆಲಸದಲ್ಲಿ ನೀತಿಗಳು ಮತ್ತು ನಿಯಮಗಳಿಗೆ ಪೂರ್ಣ ಗಮನ ನೀಡುವ ಅವಶ್ಯಕತೆ ಇರುತ್ತೆ. ಮತ್ತೆ ಎಲ್ಲರೊಂದಿಗೆ ಸಾಮರಸ್ಯವನ್ನು ಹಂಚುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಮತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ನೀವು ಕೆಲವು ಪ್ರಮುಖ ಹೆಜ್ಜೆ ಇಡಬೇಕಾಗುತ್ತೆ. ಈ ರೀತಿ ಪ್ರಯತ್ನ ಮಾಡಿದರೆ ನಿಮಗೆ ಒಂದಿಷ್ಟು ಅನುಕೂಲಗಳು ಆಗುವಂತ ಸಾಧ್ಯತೆಗಳಿದೆ. ಮತ್ತೆ ನಿಮ್ಮ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡಿ. ಆರೋಗ್ಯದಲ್ಲಿ ತಲೆನೋವು, ಕೆಮ್ಮು, ನೆಗಡಿ ಜೊತೆಗೆ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಈ ರೀತಿಯ ತೊಂದರೆಗಳಿರುತ್ತೆ. ಯಾಕಂದ್ರೆ ಇದು ಬೇಸಿಗೆ ಕಾಲ ಇರೋದ್ರಿಂದ ನಿಮಗೆ ಒಂದಿಷ್ಟು ಸುಸ್ತು ಮತ್ತೆ ಟೆನ್ಷನ್ನು, ಆಯಾಸ ಆಗುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಸಾಧ್ಯವಾದಷ್ಟು ತಂಪು ಪಾನೀಯ ಅಥವಾ ಒಳ್ಳೆಯ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ. ಇದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ವ್ಯಾಪಾರ ಮಾಡುವವರು ಯಾವುದೇ ಹೊಸ ಯೋಜನೆಗಳನ್ನ ಪ್ರಾರಂಭಿಸಿದರೆ ಅದು ಅವರಿಗೆ ಅನುಕೂಲಗಳು ಆಗುತ್ತೆ. ಮತ್ತೆ ನೀವು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಚಿಂತೆಗೊಳಗಾಗಿರ್ತೀರಿ. ಆದರೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಕಾರಣ ಆ ಚಿಂತೆಯೆಲ್ಲ ಕೊನೆಗೊಳ್ಳುತ್ತೆ. ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳು ಇರುವಂತ ಸಾಧ್ಯತೆಗಳಿರುತ್ತೆ. ಆ ಶುಭ ಕಾರ್ಯಗಳಿಗೆ ನೀವು ಭಾಗಿಯಾಗ್ತೀರಿ. ಅದರಲ್ಲಿ ನಿಮ್ಮ ಕುಟುಂಬ ಮತ್ತೆ ಸ್ನೇಹಿತರು ನಿಮಗೆ ಭೇಟಿ ಆಗುವಂತ ಸಾಧ್ಯತೆಗಳಿರುತ್ತೆ. ಅವರ ಜೊತೆ ಒಂದಿಷ್ಟು ಒಳ್ಳೆಯ ವಾತಾವರಣ ಕಳೆಯುವಂತ ಅವಕಾಶಗಳಿರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 2 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಪ್ರತಿನಿತ್ಯ ಹೊಸ ಹೊಸ ಮಾಹಿತಿಗಳು ನಮ್ಮ ಚಾನಲ್ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ತಪ್ಪದೆ ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರೂಜಿಯವರಿಗೆ ಕರೆ ಮಾಡಿ ಉತ್ತಮ